ನಮಸ್ಕಾರ ಸ್ನೇಹಿತರೆ, ಸಮಸ್ತರಿಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಳಗಾವಿ ಜಿಲ್ಲಾ ಘಟಕದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಡೆಯುತ್ತಿರುವ ಸರ್ವ ಸದಸ್ಯರ ಸಭೆ ಹಾಗೂ 2023 ಹಾಗೂ 2024ರ ಆಯವ್ಯಯ ಪಟ್ಟಿ ಮಂಡನೆ ಸಭೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಬೆಳಗಾವಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಹರೀಶ್ ಪಾಟೀಲರು ಹಾಗೂ ಬೆಳಗಾವಿ ಜಿಲ್ಲಾ ಘಟಕದಿಂದ ನಡೆದಿರುವ ಕಾರ್ಯಗಳ ಬಗೆಗಿನ ಒಂದು ಸಣ್ಣ ಕಿರು ಪರಿಚಯವನ್ನು ತಮ್ಮ ಮುಂದೆ ಈ ವಿಡಿಯೋ ಮುಖೇನ ಪ್ರಸ್ತುತಪಡಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸದಾ ಉತ್ಸಾಹಿಗಳು ಆದ ಶ್ರೀ ಹರೀಶ್ ಪಾಟೀಲ್ ಅವರು ಬೆಳಗಾವಿಯ ಜಿಲ್ಲಾಧ್ಯಕ್ಷರಾದ ತರುವಾಯ ಸಂಘದ ಹಾಗೂ ಸಂಘದ ಸದಸ್ಯರ ಕಲ್ಯಾಣಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದು ಅವುಗಳ ಬಗೆಗೆ ಸ್ವಲ್ಪ ಗಮನಿಸೋಣ ಸ್ನೇಹಿತರೆ. ಕರ್ನಾಟಕದಲ್ಲಿ ಶತಮಾನೋತ್ಸವ ಆಚರಿಸಿಕೊಂಡಿರುವ ಕೆಲವೇ ಸಂಘ ಸಂಸ್ಥೆಗಳಲ್ಲಿ ನಮ್ಮ KSLECA ಸಹ ಒಂದು ಎಂದು ಹೇಳಿಕೊಳ್ಳಲು ನಮಗೆ ಅತ್ಯಂತ ಗೌರವ ಹಾಗೂ ಹೆಮ್ಮೆಯ ವಿಚಾರವಾಗಿದ್ದು, ಇಂತಹ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಬೇಕು ಎಂದು ರಾಜ್ಯಾಧ್ಯಕ್ಷರಾದ ಶ್ರೀ ರಮೇಶ್ ಅವರ ನೇತೃತ್ವದ ಕೇಂದ್ರ ಸಮಿತಿ ನಿರ್ಧರಿಸಿ ಶತಮಾನೋತ್ಸವ ಸಮಿತಿಗೆ ಅಧ್ಯಕ್ಷರಾಗಿ ವಿಶ್ವಾಸವಿಟ್ಟು ನೇಮಕ ಮಾಡಿದ್ದು ಇದೇ ಶ್ರೀ ಹರೀಶ್ ಪಾಟೀಲ್ ಅವರನ್ನು. ಇಂತಹ ಸಂದರ್ಭದಲ್ಲಿ ಹಗಲು ರಾತ್ರಿ ಎನ್ನದೆ ತನ್ನ ತಂಡದೊಂದಿಗೆ ಶ್ರಮಿಸಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಿ ರಾಜ್ಯ ಸರ್ಕಾರದ ಅಂದಿನ ಹಲವು ಸಚಿವರನ್ನು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರನ್ನು ಕರೆಯಿಸಿ ರಾಜ್ಯವೇ ತಿರುಗಿ ನೋಡುವಂತೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಹೆಗ್ಗಳಿಕೆ ಶ್ರೀ ಹರೀಶ್ ಪಾಟೀಲ್ ಅವರದ್ದು ಹಾಗೂ ಅವರ ತಂಡಕ್ಕೆ ಸಲ್ಲುತ್ತದೆ. ಶತಮಾನೋತ್ಸವ ಸಮಾರಂಭ ನಡೆದ ನಂತರದ ದಿವಸಗಳಲ್ಲಿ ಬೆಳಗಾವಿ ಜಿಲ್ಲೆಗೆ ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಹಗಲು ರಾತ್ರಿ ಬೆಳಗಾವಿ ಜಿಲ್ಲೆಯ ಸದಸ್ಯರ ಕುಂದುಕೊರತೆಗಳನ್ನು ಬಗೆಹರಿಸಲು ಸೇವೆ ಸಲ್ಲಿಸುತ್ತಿದ್ದು ಅವುಗಳಲ್ಲಿ ಪ್ರಮುಖವಾದವುಗಳನ್ನು ತಮ್ಮಲ್ಲಿ ತಿಳಿಯಪಡಿಸಲಿಚ್ಛಿಸುತ್ತೇವೆ. ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ನಂತರ ಕಾಲಕಾಲಕ್ಕೆ ಕುಂದುಕೊರತೆಗಳ ಸಭೆಗಳನ್ನು ಆಯೋಜಿಸಿ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಲಾಗಿದೆ. ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆಯಿಸಿ KPTCL ಸಮುದಾಯ ಭವನದಲ್ಲಿ ಕುಂದುಕೊರತೆ ಹಾಗೂ ಸುರಕ್ಷತಾ ಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಕಾಲಕಾಲಕ್ಕೆ ತಾಲೂಕು ಸಮಿತಿಗಳಿಗೆ ಭೇಟಿ ಮಾಡಿ ಅಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲಾಗಿದ್ದು, ಇಲ್ಲಿಯವರೆಗೆ ಸುಮಾರು 4 ಬಾರಿ ಎಲ್ಲಾ ತಾಲೂಕು ಸಮಿತಿಗಳಿಗೆ ಪ್ರವಾಸ ಮಾಡಿ ಅದರ ಹೆಗ್ಗಳಿಕೆ ಹರೀಶ್ ಪಾಟೀಲರದ್ದಾಗಿದೆ. ಬೆಳಗಾವಿ ಜಿಲ್ಲಾ ಘಟಕದ ಸದಸ್ಯತ್ವದ ಸಂಖ್ಯೆಯು ಶ್ರೀಯುತ ಹರೀಶ್ ಪಾಟೀಲರು ಜಿಲ್ಲಾಧ್ಯಕ್ಷರಾದ ಸಂದರ್ಭದಲ್ಲಿ ಇದ್ದದ್ದು 323. ತರುವಾಯ ತಮ್ಮ ಅವಿರತ ಶ್ರಮದಿಂದ ಜಿಲ್ಲಾ ಘಟಕದ ಸದಸ್ಯತ್ವವನ್ನು ಪ್ರಸ್ತುತ 570ಕ್ಕೆ ಏರಿಸಲಾಗಿದೆ. ಇನ್ನು ವಿಶೇಷವಾಗಿ ಹೇಳಬೇಕೆಂದರೆ ತಾವು ನುಡಿದಂತೆ ಹರೀಶ್ ಪಾಟೀಲರು ಬೆಳಗಾವಿ ಜಿಲ್ಲಾ ಘಟಕಕ್ಕೆ ರಾಜ್ಯದ ಯಾವುದೇ ಜಿಲ್ಲಾ ಘಟಕವು ಹೊಂದಿರದ ಸುಮಾರು 4800 ಚದುರ ಅಡಿಯ ನಿವೇಶನವನ್ನು ಖರೀದಿಸಲಾಗಿದ್ದು ಸ್ವಂತ ಕಟ್ಟಡ ನಿರ್ಮಾಣಕ್ಕಾಗಿ ನೀಲನಕ್ಷೆಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ. ಅಲ್ಲದೆ ಜಿಲ್ಲಾ ಘಟಕದ ವ್ಯಾಪ್ತಿಗೆ ಬರುವ 4 ತಾಲೂಕು ಘಟಕಗಳಿಗೂ ಕೂಡ ಸ್ವಂತ ನಿವೇಶನ ಹೊಂದುವಂತೆ ಮಾಡಿದ ಕೀರ್ತಿ ಸಹ ಜಿಲ್ಲಾಧ್ಯಕ್ಷರಾದ ಹರೀಶ್ ಪಾಟೀಲರಿಗೆ ಹಾಗೂ ಜಿಲ್ಲಾ ಸಮಿತಿಗೆ ಸಲ್ಲುತ್ತದೆ. ಸದಾ ಕಾಲವೂ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಸಿ ರಮೇಶ್ ರವರ ಮಾರ್ಗದರ್ಶನ ಹಾಗೂ ರಾಜ್ಯ ಸಮಿತಿಯ ಸಹಕಾರದೊಂದಿಗೆ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಸದಸ್ಯರ ಕಲ್ಯಾಣ ಹಾಗೂ ಸಂಘದ ಸರ್ವತೋಮುಖ ಏಳಿಗೆಗಾಗಿ ಅವಿರತವಾಗಿ ಎಲ್ಲಾ ತಾಲೂಕು ಘಟಕಗಳಿಗೆ ಪ್ರವಾಸ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಬರಲಾಗುತ್ತಿದೆ. ಬೆಳಗಾವಿ ಘಟಕದ ಜಿಲ್ಲಾಧ್ಯಕ್ಷರಾದ ಕೂಡಲೇ ಅಥಣಿ ವಿಭಾಗದ ಹಾಗೂ ತನ್ನ ವ್ಯಾಪ್ತಿಯ ಗುತ್ತಿಗೆದಾರರಿಗೆ ಬರಬೇಕಾಗಿದ್ದ ಕೋಟ್ಯಾಂತರ ರುಗಳ ಹಣವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗ ಬೃಹತ್ ಹೋರಾಟವನ್ನು ಆಯೋಜಿಸಿ ಬಜೆಟ್ ಅಂಗೀಕಾರ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋವಿಡ್ ಮಹಾಮಾರಿಯಿಂದಾಗಿ ಬೆಳಗಾವಿ ಜಿಲ್ಲಾ ಘಟಕದ ಸದಸ್ಯರು ಮರಣ ಹೊಂದಲಾಗಿ ಪ್ರಸ್ತುತ ಆ ಕುಟುಂಬವು ತೀವ್ರ ಆರ್ಥಿಕ ಸಂಕಷ್ಟಕ್ಕೀಡಾದಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಸಮಿತಿಯ ವತಿಯಿಂದ ಆರ್ಥಿಕ ಸಹಾಯವನ್ನು ಒದಗಿಸಲಾಗಿದೆ. 2023-24ರ ಸಾಲಿನಲ್ಲಿ ಜಿಲ್ಲಾ ಘಟಕದ ಸದಸ್ಯರು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗೆ ತುತ್ತಾಗಿ ಅನಾರೋಗ್ಯಕ್ಕೀಡಾದಂತಹ ಹಲವು ಸದಸ್ಯರಿಗೆ ಲಕ್ಷಾಂತರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸಲಾಗಿದೆ. ಸಂಘದ ಸದಸ್ಯರು ಮರಣ ಹೊಂದಿದ ನಂತರ ಅವರ ಮರಣ ನಿಧಿಯನ್ನು ಕಾಲಕಾಲಕ್ಕೆ ಸಮರ್ಪಕವಾಗಿ ಬಿಡುಗಡೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ರವರ ಸಾರಥ್ಯದಲ್ಲಿ ರಾಜ್ಯ ಕ್ರೀಡಾ ಸಮಿತಿ ಹಾಗೂ ತಾಂತ್ರಿಕ ದಿನಚರಿ ಸಮಿತಿ ಚೇರ್ಮನ್ ಶ್ರೀ CV ಮಲ್ಲಿಕಾರ್ಜುನ ರವರ ನೇತೃತ್ವದಲ್ಲಿ ಗದಗ್ನಲ್ಲಿ ಶ್ರೀ ಕಲ್ಲಯ್ಯಜ್ಜನವರ ಅಮೃತ ಹಸ್ತದಿಂದ 2023-2024 ವರ್ಷದ KSLECA ಕ್ಯಾಲೆಂಡರ್ ಹಾಗೂ ಡೈರಿಯನ್ನು ಬಿಡುಗಡೆಗೊಳಿಸಲಾಗಿತ್ತು.
ನಂತರ ನಮ್ಮ ಜಿಲ್ಲಾ ಘಟಕದ ಸಮಸ್ತ ಸದಸ್ಯರಿಗೂ ಕ್ಯಾಲೆಂಡರ್ ಹಾಗೂ ಡೈರಿಯನ್ನು ಯಶಸ್ವಿಯಾಗಿ ತಲುಪಿಸಲಾಗಿದೆ. ಹೀಗೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಹರೀಶ್ ಪಾಟೀಲ್ ರವರು ಹಾಗೂ ಅವರ ನೇತೃತ್ವದ ಜಿಲ್ಲಾ ಸಮಿತಿಯು ಹಗಲಿರುಳು ಸಂಘದ ಸದಸ್ಯರ ಕಲ್ಯಾಣಕ್ಕಾಗಿ, ಸಂಘದ ಸರ್ವತೋಮುಖ ಏಳಿಗೆಗಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದು, ಅವರು ಕೈಗೊಂಡಿರುವ ಸುಮಾರು 56 ಅಂಶಗಳ ವರದಿ ಇರುವ ಪ್ರತಿಯನ್ನು ತಮ್ಮೆಲ್ಲರಿಗೂ ಒದಗಿಸಲಾಗಿದೆ. ತಮ್ಮ ಗಮನಕ್ಕೆ ಈ ವಿಚಾರವನ್ನು ತರುತ್ತಾ ಮುಂದೆಯೂ ಸಹ ತಮ್ಮೆಲ್ಲರ ಸಹಕಾರದಿಂದ ಬೆಳಗಾವಿ ಜಿಲ್ಲಾ ಘಟಕ ಮತ್ತಷ್ಟು ಪ್ರಖರವಾಗಿ ಅಭಿವೃದ್ಧಿ ಹೊಂದಲು ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಹರೀಶ್ ಪಾಟೀಲರಿಗೂ ಹಾಗೂ ಅವರ ಸಮಸ್ತ ಸದಸ್ಯರಿಗೂ ಕೂಡ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಜೈ ಹಿಂದ್, ಜೈ KSLECA.